ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ತಾವೆಲ್ಲರೂ ತಬಲ ವಾದಕರು ಹಾಗೂ ಹಾರ್ಮೋನಿಯಂ ವಾದಕರಾಗಿರುವಂಥ ಶ್ರೀ ರಮೇಶನ ಸಂಗೊಳ್ಳಿಯವರು ಎಲ್ಲಿದ್ದರೂ ಕೂಡ ವೇದಿಕೆಯ ಪಾಲಕ ಬಂಧುಗಳು ತಮಗಾಗಿ ಹಾಕಿರುವಂತಹ ಬ್ಯಾರಿಕೇಡ್ನ ಹಿಂದೆ ಹಾಕಿರ್ತಕ್ಕಂತಹ ಆಸನಗಳಲ್ಲಿ ತಾವೆಲ್ಲರೂ ಕೂಡ ಆಸೀನರಾಗಬೇಕು. ತಮಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ, ದಯಮಾಡಿ ಪಾಲಕ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರತಕ್ಕಂತಹ ಪಾಲಕ ಬಂಧುಗಳು ಬ್ಯಾರಿಕೇಡ್ನ ಹಿಂದೆ ಹಾಕಿರುವಂತಹ ಆಸನಗಳಲ್ಲಿ ತಾವೆಲ್ಲರೂ ಮಠ ಬಂಗಾರಜ್ಜನವರ ಮಠ ಏನಗಿ ಸಾಕಿನ್ ಸವದತ್ತಿ ಇವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಞಾನರತ್ನ ಸದ್ಗುರು ಶ್ರೀ ಶಿವಾನಂದ ಗುರೂಜಿ ಅಲೌಕಿಕ ಧ್ಯಾನ ಮಂದಿರ ತಪೋಕ್ಷೇತ್ರ ಜಾಲಿಕೊಪ್ಪ ಪೂಜ್ಯ ಶ್ರೀ ವಿರೂಪಾಕ್ಷಯ್ಯ ಸ್ವಾಮಿಗಳು ಹುಲಿಮಠ ಬಂಗಾರಜ್ಜನವರ ಮಠ ಏನಗಿ ತಾಲೂಕು ಸವದತ್ತಿ ಶ್ರೀಗಳು ವಹಿಸಿಕೊಳ್ಳಬೇಕೆಂದು ಈ ಮೂಲಕವಾಗಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಶಂಕರ್ ಚ ಪರಮನಾಯ್ಕರ್ ಸರ್ ಅವರು ವಹಿಸಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ಎಸ್ ಪರಮನಾಯ್ಕರ್ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಅತಿಥಿ ಉಪನ್ಯಾಸಕರಾಗಿರುವಂತಹ ಶ್ರೀ ರಾಜಶೇಖರ ಪಾಟೀಲ್ ಯೋಜನಾ ನಿರ್ದೇಶಕರು ಬೆಳಗಾವಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಅಶೋಕ್ ಗುರಾನಿ ನಿವೃತ್ತ ಉಪ ಆಯುಕ್ತರು ಕಂದಾಯ ಇಲಾಖೆ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ ಪಾಲಕ ಬಂಧುಗಳು ಜೋರಾದ ಚಪ್ಪಾಳೆಯ ಮೂಲಕವಾಗಿ
ಶ್ರೀಮತಿ ವಿಜಯಲಕ್ಷ್ಮಿ ಗುರಾಣಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮಹನೀಯರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಶ್ರೀಮತಿ ಅಕ್ಷತಾ ಶಂ ಮಾಡಲ್ಗಿ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಶ್ರೀ ರುದ್ರಯ್ಯ ರೊಟ್ಟಯ್ಯನವರ್ ಮಲ್ಲಮ್ಮ ಬ್ಯಾಂಕಿನ ಅಧ್ಯಕ್ಷರು ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಎನ್.ಎಂ. ಕರಿಕಟ್ಟಿ ಉಪಾಧ್ಯಕ್ಷರು ಮಲ್ಲಮ್ಮ ಬ್ಯಾಂಕ್, ರೇಟ್ ಬ್ಯಾಂಕ್ ಬಳವಡಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಖ್ಯಾತ ಉದ್ಯಮಿದಾರರಾಗಿರುವಂತಹ ಶ್ರೀ ಸುನೀಲ್ ವರ್ಣೇಕರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಅಪ್ಪಣ್ಣ ಹಡಪದವರು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಗುರಾಣಿ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ಮಡ್ಯಪ್ಪ ಪರಂ ನಾಯ್ಕರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ವಿ.ಎಸ್. ಅಂಗಡಿ ಅರುಣೋದಯ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಧಾನ ಗುರುಗಳು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಮಹನೀಯರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಅರುಣೋದಯ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಉಪ ಪ್ರಧಾನ ಗುರುಗಳಾಗಿರುವಂತಹ ಶ್ರೀ ಕುಮಾರಿ ಎಂ.ಜಿ. ಕೆಂಪೂರು ಮೇಡಮ್ ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಶಿವ ಕೃಪಾನಂದ ಮಹಾಸ್ವಾಮಿಗಳು ಇವರು ಸಹಿತ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಪರಮ ಪೂಜ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ
ಅದೇ ರೀತಿ ಮನಸ್ಸು ಮುನಿಸಾದಾಗ, ದೇಹಕ್ಕೆ ಆಯಾಸ ಆದಾಗ ಬೇಕಾಗಿರುವುದು ಕಾವ್ಯ. ಅಂತಹ ಕಾವ್ಯದ ರಾಗ ಲಯ ತಾಳದ ಮೂಲಕ ಸ್ವಾಗತ ಗೀತೆಯನ್ನು ಹಾಡಿ ವೇದಿಕೆಯ ಮೇಲಿನ ಮಹನೀಯರ ಮನಸ್ಸನ್ನು ತಣಿಸಬೇಕೆಂದು 9ನೇ ತರಗತಿಯ ವಿದ್ಯಾರ್ಥಿಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Swagatam, 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 swagatam.
ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಬೆಳಗುವ ಸೂರ್ಯಗೆ ಬೆಳಗಿನ ಪ್ರೀತಿಯ ಸ್ವಾಗತ, ಹರಿಯುವ ಮಲಪ್ರಭೆಗೆ ಊದಿಹಾಳದಲ್ಲಿ ಭಕ್ತಿಯ ಸ್ವಾಗತ, ದೇಶ ಕಾಯುವ ಸೈನಿಕ ಹಾಗೂ ದೇಶದ ಬೆನ್ನೆಲುಬು ರೈತಗೆ ನಮಸ್ಕಾರಗಳ ಸ್ವಾಗತ, ವೇದಿಕೆಯ ಮೇಲಿನ ಪೂಜ್ಯರೇ ಹಾಗೂ ಮಹನೀಯರಿಗೆ ತಮಗೆ ಸುಸ್ವಾಗತ ಎಂಬಂತೆ ನಮ್ಮ ಶಾಲೆಯ ಪ್ರೀತಿಯ ಉಪಾಧ್ಯಕ್ಷರು, ಹಾಸ್ಯದ ಹರಿಕಾರರು, ಪ್ರಸಿದ್ಧ ನ್ಯಾಯವಾದಿಗಳು, ಯುವ ಮುಖಂಡರು ಆಗಿರುವಂತಹ ಶ್ರೀ ಡಿ.ವೈ. ಗರ್ಗರ್ ಸರ್ ಅವರು ವೇದಿಕೆಯ ಮೇಲಿನ ಪರಮ ಪೂಜ್ಯರನ್ನ ಹಾಗೂ ಮಹನೀಯರೆಲ್ಲರನ್ನು ಕೂಡ ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ನನ್ನ ಸ್ಮೃತಿ ಪಟಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ತಾಯಂದಿರಲ್ಲಿ ಗುರು ಹಿರಿಯರಲ್ಲಿ ವಿನಂತಿಸುವುದೇನೆಂದರೆ, ದಯವಿಟ್ಟು ಸಂದರ್ಭಕ್ಕನುಸಾರವಾಗಿ ತಮ್ಮ ಚಪ್ಪಾಳೆಗಳನ್ನು ಹಾಕಿ ಪ್ರೋತ್ಸಾಹಿಸಬೇಕು. ದಯವಿಟ್ಟು ಎಲ್ಲರೂ ಸುಮ್ಮನೆ ಕೊಡೋದ್ರಿಂದ ಅದು ಶೋಭೆ ತರುವುದಿಲ್ಲ. ಇದು ನನ್ನ ಕಳಕಳಿ ವಿನಂತಿ. ಕೊಟ್ಟದ್ದು ಕೊಟ್ಟೆ ನೀನು ಬೇಡ, ಕೊಟ್ಟು ನಾ ಕೆಟ್ಟೆ ನೀನು ಬೇಡ, ಕಟ್ಟುವುದು ಬುದ್ಧಿ ಸರ್ವಜ್ಞ ಎನ್ನುವಂತೆ ಸರ್ವಜ್ಞನ ಉಕ್ತಿಯಂತೆ ಈ ನಮ್ಮ ಮಲ್ಲಮ್ಮನ ಬೆಳವಡಿಯ ಕಲಾ ವೈಶಿಷ್ಟ್ಯ ಮತ್ತು SLC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಿರೂಪಾಕ್ಷಯ್ಯ ಸ್ವಾಮಿಗಳು ಹುಲಿಮಠ್ ಬಂಗಾರಾಜನ್ ಮಠ್ ಇವರ ಪಾದಾರವಿಂದಗಳಿಗೆ ತೊಡಮಟ್ಟು ಪರಮ ಪೂಜ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಗುರುವೃಂದದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತವನ್ನು ನಮ್ಮ ಗಣೇಶ್ ನಿಂಬಾಳ್ಕರ್ ಅವರು ಮಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜ್ಞಾನರತ್ನ ಸದ್ಗುರು ಶ್ರೀ ಶಿವಾನಂದ ಗುರುಜಿ ಅಲೌಕಿಕ ತಪೋಕ್ಷೇತ್ರ ಚಾಲಿಕೊಪ್ಪ ಗುರುಗಳನ್ನು ಪೂಜ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಉಮೇಶ್ ಜುಲ್ಪಿ ಸರ್ ಅವರು ಆತ್ಮೀಯವಾದಂಥ ಭಕ್ತಿಯವಾದಂಥ ಒಂದು ಸ್ವಾಗತವನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಅಲ್ಲದೆ ಈ ಒಂದು ಶಾಲೆಯ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ಆತ್ಮೀಯರ ಸಹೋದರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಣ್ಣ ಪರಮನಾಯ್ಕರ್ ಅವರನ್ನು ಕೂಡ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಮಂಜು ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯರು ಆಗಿರ್ತಕ್ಕಂಥ ಶಿವಕೃಪಾನಂದ ಸ್ವಾಮೀಜಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಶಾಂತ್ ಹಿರೇಮಠ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ಅವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ಸಹಕಾರಿಯಾಗುತ್ತಾ ಅತ್ಯಂತ ಕ್ರಿಯಾಶೀಲತೆಯಿಂದ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರ್ತಕ್ಕಂಥ ಸಹೋದರಿಯರು ಹಾಗೂ ಈ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಮತಿ SS ಭೈರಮನಾಯ್ಕರ್ ಮೇಡಮ್ ಅವರಿಗೆ ದೀಪಾ ಬೆನ್ನಿ ಮೇಡಮ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರಾಗಿ ತಮ್ಮೆಲ್ಲರಿಗೂ ಕೂಡ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಬೆಳಗಾವಿಯ ಯೋಜನಾ ನಿರ್ದೇಶಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾಗರಾಜ್ ಭರಮನಾಯ್ಕರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ನಿವೃತ್ತ ಉಪ ಆಯುಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುರಾಣಿ ಸರ್ ಅವರನ್ನ ಕೂಡ ನಿವೃತ್ತ ನಮ್ಮ ಮಡ್ಡಪ್ಪ ಪರಮನಾಯ್ಕರ್ ಸರ್ ಅವರು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಅಶೋಕ್ ಗುರಾಣಿ ಸರ್ ಅವರ ಧರ್ಮಪತ್ನಿಯರು ಆಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಗುರಾಣಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ರೇಷ್ಮಾ ಮೇಡಮ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ JDS ಅಧ್ಯಕ್ಷರು ಆಗಿರ್ತಕ್ಕಂಥ ಶಂಕರಣ್ಣ ಮಾಡಲಿಗೆ ಅವರ ಧರ್ಮಪತ್ನಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ತಮ್ಮ ಶ್ರೀಮತಿ ಅಕ್ಷತಾ ಶಂಕರ್ ಮಾಡ್ಲಿಗೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅನು ಬೋಬಡೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುಗಳು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ನೂತನವಾಗಿ ಈ ಒಂದು ಹೆಸರಾಂತ ನಮ್ಮ ನಾಡಿನ ಹೆಸರಾಂತ ವೀರರಾಣಿ ಬೆಳವಡಿ ಮಲ್ಲಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ಅವರು ಸನ್ಮಾನ್ಯ ಶ್ರೀ ರುದ್ರಯ್ಯ ರೊಟ್ಟೇನವರು ಸರ್ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನೂತನ ಮಲ್ಲಮ್ಮ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಪ್ರಶಾಂತ್ ಹಿರೇಮಠ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಹಿರಿಯರು, ನನಗೆ ಪಿತೃ ಸಮಾನರು, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಹಿರಿಯರು, ನಮ್ಮ ಬೆಳವಡಿ ನಾಡಿನ ಗಣ್ಯ ವ್ಯಕ್ತಿಗಳು ಆಗಿರ್ತಕ್ಕಂಥ ಹಾಗೂ ನೂತನವಾಗಿ ಮಲ್ಲಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ NM ಕರಿಕಟ್ಟಿ ಕಾಕಾರವರು ಈ ಒಂದು ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಗಣೇಶ್ ನಿಂಬಾಳ್ಕರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಉದ್ದಿಮೆದಾರರು, ಕೊಡುಗೈ ದಾನಿಗಳು, ಯುವ ನೇತಾರರು, ಯುವ JDS ಜಿಲ್ಲಾ ಜನತಾದಳದ ಅಧ್ಯಕ್ಷರು, ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನಿಲ್ ವರ್ಣೇಕರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರನ್ನೂ ಕೂಡ ನಮ್ಮ ಗಣೇಶ್ ಪರಮನಾಯ್ಕರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೋತ್ಪನ್ನ ಪರಿಷತ್ತಿನ
ಯುವ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ ಅಪ್ಪಣ್ಣ ಹಡಪದವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಮಂಜು ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಗುರುಗಳು, ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಗುರುಗಳು, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಸ್ ಅಂಗಡಿ ಸರ್ ಅವರು ಪ್ರಧಾನ ಗುರುಗಳು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರನ್ನೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಕಂಬಾರ್ ಅವರು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಗೆ ಸದಾ ಬೆನ್ನೆಲುಬಾಗಿ ತಮ್ಮ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಸಪೋರ್ಟ್ ಆಗಿ ನಿಂತಂಥ ಈ ಸಂಸ್ಥೆಯ ಅಧ್ಯಕ್ಷರ ಚಿಕ್ಕಪ್ಪನಾಗಿರ್ತಕ್ಕಂಥ ಶ್ರೀ ಮಡ್ಡಪ್ಪ ಪರಮನಾಯ್ಕರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಂಜು ಪಾಟೀಲ್ ಸರ್ ಅವರು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಶಾಲೆಯ ನಿರ್ದೇಶಕರು, ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಆರ್.ಐ. ಕಕ್ಕಯ್ಯನವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಮಂಜು ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರು, ನಮಗೆಲ್ಲ ಅತ್ಯಂತ ಆತ್ಮೀಯ ಶಿಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಕಂಬಾರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಮ್ಮ ನಾಗರಾಜ್ ಪರಮನಾಯ್ಕರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರು, ಆತ್ಮೀಯರು ಆಗಿರ್ತಕ್ಕಂಥ ಹರ್ಲಾಪುರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ನಮ್ಮ ಮಲ್ಲಿಕಾರ್ಜುನ್ ಕಂಬಾರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅತ್ಯಂತ ಕ್ರಿಯಾಶೀಲ ನಮ್ಮ ಉಪ ಮುಖ್ಯೋಪಾಧ್ಯಾಯರು ಕುಮಾರಿ ಎಂ.ಜಿ. ಕೆಂಪೂರ್ ಮೇಡಮ್ ಅವ್ರನ್ನು ಕೂಡ ನಮ್ಮ ದೀಪಾ ಬೆಣ್ಣೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರ ಚಿಕ್ಕಪ್ಪನಾಗಿರ್ತಕ್ಕಂಥ ನಿವೃತ್ತ ನಮ್ಮ ರೆವಿನ್ಯೂದಲ್ಲಿ ನಿವೃತ್ತಿಯನ್ನು ಪಡೆದು ವಿಶ್ರಾಂತಿ ಜೀವನ ನಡೆಸುತ್ತಿರುವಂಥ ಮಡ್ಡಪ್ಪ ಪರಮನಾಯ್ಕರವರ ನಮ್ಮ ರೆವಿನ್ಯೂ ಇಲಾಖೆಯ ಎಲ್ಲ ಆತ್ಮೀಯ ಸರ್ಕಾರನ ಬಂದ್ಕೊಂತಂಗೈತೆ. ಅಷ್ಟು ಖುಷಿಯಾಗೈತೆ ನಮಗೆ ನಿಜವಾಗ್ಲೂ, ಬಹಳಷ್ಟು ಆತ್ಮೀಯ. ತಮ್ಮೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆಲ್ಲ ಸ್ವಾಗತವನ್ನ ಕೋರೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಸಂಗೀತ ಬಳಗದವರು ಇರ್ಬೋದು, ಪತ್ರಕರ್ತ ಬಂಧುಗಳಿರ್ಬೋದು, ಅವರಿವರೇ ಅನ್ನದೆ, ಅದರ ಜೊತೆಗೆ ನಮ್ಮ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಬಂಧು ಬಾಂಧವರೇ, ಎಲ್ಲ ನನ್ನ ಗುರು ಹಿರಿಯರೇ, ಸಹೋದರ ಸಹೋದರಿಯರೇ,
ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆತ್ಮೀಯವಾದಂಥ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾರ್ಮೋನಿಯಂ ಮೂಲಕವಾಗಿ ನೀಡ್ತಿರುವಂತಹ ಶ್ರೀ ರಮೇಶನ ಸಂಗೊಳ್ಳಿ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ, ಮಹನೀಯರಿಗೆ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರುವಂತಹ ಶ್ರೀ ಮಂಜು ಪಾಟೀಲ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಭವ್ಯವಾಗಿ ಬರಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಯುತ ಜೀವನ್ ಬಡ್ಗೇರ್ ಅವರನ್ನು ಸಹಿತ ನಮ್ಮ ಅರುಣೋದಯ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ, ಅವರಿಗೆ ಶ್ರೀ US ಜುಲ್ಪಿ ಗುರುಗಳು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಛಾಯಾಚಿತ್ರ ಕೊಡುಗೆಯನ್ನು ನೀಡಿರುವಂತಹ ಶ್ರೀಯುತ ಪುಂಡ್ಲಿಕ್ ಅವರನ್ನು ಸಹಿತ ನಮ್ಮ ಅರುಣೋದಯ ಶಿಕ್ಷಣ ಸಂಸ್ಥೆಯ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾ, ಶ್ರೀಯುತರಿಗೆ ಶ್ರೀ ಉಮೇಶ್ ಜುಲ್ಪಿ ಸರ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭವ್ಯವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ, ಮಹನೀಯರನ್ನ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಂಜು ಪಾಟೀಲ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಶಿವು ಸುತ್ತಗಟ್ಟಿ ಮಾಧ್ಯಮ ಮಿತ್ರರು ಇವರು ಕೂಡ ವೇದಿಕೆಯ ಮೇಲೆ ಬರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶಿವು ಸುತ್ತಗಟ್ಟಿ ಅವರು ಮಹನೀಯರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಕುಂಬಾರ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಇಲ್ಲಿವರೆಗೆ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಕೋರ್ತಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮಾತಿನ ಕಣಕಣದಲ್ಲೂ ಅಮೃತದ ನುಡಿಯಾಗಿರುವ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಸಂಗೀತ ಸರಸ್ವತಿ ಪುತ್ರರಾಗಿರುವಂಥ ಶ್ರೀ MB ಕಂಬಾರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಮಹನೀಯರಲ್ಲಿ ವಿನಂತಿಸಿಕೊಳ್ತೇನೆ. ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಒಂದೇ ಸಿದ್ಧಾರೂಢ ಮಹಾಂಬಸ. ಯಾವ ಆಧ್ಯಾತ್ಮಿಕ ಚಕ್ರವರ್ತಿ ಅದ್ವೈತ ಸಾರ್ವಭೌಮ ಶ್ರೀ ಶ್ರೀ ಸಿದ್ಧಾರೂಢರ ಹಿಡಿದವರುಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪುರದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರನನ್ನು ಎಲ್ಲ ಬೃಹನ್ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ರಾಣಿ ಮಲ್ಲಮ್ಮ ಹಾಗೂ ಈಶಪ್ರಭುವನ್ನು ನೆನೆಸುತ್ತಾ, ಇಂದಿನ ಈ ಸುಂದರ ಭವ್ಯ ಸಮಾರಂಭದಲ್ಲಿ ನನಗೆ ಪ್ರಾಸ್ತಾವಿಕ ಮಾತುಗಳನ್ನು ಮಾತನಾಡುವಂಥ ಸೌಭಾಗ್ಯ ದೊರೆತಿದೆ. ಆ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇಂದಿನ ಈ ಭವ್ಯ ಸುಂದರ ವೇದಿಕೆಯ ಉಪಸ್ಥಿತರಿರುವಂಥ ಎಲ್ಲ ಮಹಾತ್ಮರ ಅಡಿದಾವರುಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಚರಣೆಯಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಅವರಿವರನ್ನದೇ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ, ಯಾವ ಮಗುವಿನ ಉಜ್ವಲ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಅವಿರತ ಪ್ರಯತ್ನ ಮಾಡುತ್ತಿರುವಂಥ ಎಲ್ಲ ಪಾಲಕ ಬಂಧು ಭಗಿನಿಯರೇ
ತಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳು ಸಲ್ಲಿಸುತ್ತಾ ನಮ್ಮ ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರು ನಮಗೂ ಕೂಡ ಶರಣೆಂದು ಯಾವತ್ತು ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಮಗೆಲ್ಲ ಭಾಳ ಸಂಭ್ರಮದ ಸಡಗರದ ಹೆಮ್ಮೆಯ ಒಂದು ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಶಾಲೆ ಪ್ರಾರಂಭಗೊಂಡು 17 ಸಂವತ್ಸರಗಳನ್ನು ಮುಗಿಸಿದೆ. ಅದರ ಕುರಿತು ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇಂದಿನ ಈ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಜ್ಞಾನ ಮಕ್ಕಳಿಗೆ ಅವಶ್ಯವಾಗಿ ಬೇಕು. ಯಾಕಂದ್ರೆ ಇವತ್ತು ಅಣುವಿಜ್ಞಾನ ಯುಗದಲ್ಲಿ ಕಾರ್ಯಿಸುತ್ತೇವೆ. ನಮ್ಮ ಮಕ್ಕಳು ವಿಜ್ಞಾನ ವಿಷಯವನ್ನು ಅರ್ಥ ಮಾಡ್ಕೊಡ್ತಾರೆ ಅಥವಾ ಬೇರೆ ಎಲ್ಲಿಯಾದರೂ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಂಗ್ಲ ಮಾಧ್ಯಮದ ಭಾಷೆ ನಮ್ಮ ಮಕ್ಕಳಿಗೆ ಬೇಕು. ಆ ದೃಷ್ಟಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಎಸ್ ಸಿ ಪರಮನಾಯಕರ್ ಸರ್ ಅವರು ಹಾಗೂ ನಮ್ಮ ಅಂಗಡಿ ಸರು ಹಾಗೂ ಪರಮನಾಯಕರ್ ಅವರ ಸಮಾನ ಮನಸ್ಕರು ಹಾಗೂ ಅವರು ಚಿಕ್ಕಪ್ಪನವರು ವಿಚಾರ ಮಾಡಿ ನೋಡಿ ನಾವು ಯಾಕೆ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಅದು ಸುತ್ತಮುತ್ತಲಿನ ಮಕ್ಕಳಿಗೆ ಯಾಕೆ ನಾವು ವಿದ್ಯಾದಾನ ಮಾಡಬಾರ್ದು ಅಂತ ವಿಚಾರ ಮಾಡಿ 2009ರಲ್ಲಿ ಅರುಣೋದಯ ವಿದ್ಯಾಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅದರ ಅಡಿಯಲ್ಲಿ ಅರುಣೋದಯ ವಿದ್ಯಾನಿಕೇತನ ಕಾನ್ವೆಂಟ್ ಸ್ಕೂಲ್ ಅನ್ನುವಂಥ ಒಂದು ಶಾಲೆಯನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ 100 ವಿದ್ಯಾರ್ಥಿಗಳು ಹಾಜರಿದ್ದರು. ಆ ನಂತರದಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆ ಹೊಂತ ಇವತ್ತು ಸುಮಾರು 600 ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಹಾಗೆಯೇ ಆರಂಭದಲ್ಲಿ ಚಿಕ್ಕ ಕಟ್ಟಡವನ್ನು ಹೊಂದಿದಂಥ ಈ ಶಾಲೆ ಇವತ್ತು ಸುಂದರವಾದಂಥ ಭವ್ಯ ಕಟ್ಟಡವನ್ನು ಹೊಂದಿದೆ. ಹಾಗೆಯೇ ಇನ್ನೂ ನಮ್ಮ ಕಟ್ಟಡಗಳನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ನೋಡಿದಾಗ ಇದರ ಹಿಂದೆ ಆಡಳಿತ ಮಂಡಳಿಯವರ ಪರಿಶ್ರಮ ಮತ್ತು ಅಧ್ಯಕ್ಷರ ಪರಿಶ್ರಮ, ಸಿಬ್ಬಂದಿಯ ಪರಿಶ್ರಮ ಎಷ್ಟು ಐತಿ ಅನ್ನೋದನ್ನು ನಾವು ಊಹಿಸ್ಕೊಳ್ಬೇಕು. ಯಾಕಂತಂದ್ರೆ ಯಾವ ಶ್ರಮ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ಆಗಲಾರು. ಶ್ರಮ ಇಲ್ಲದ ಏನು ಸಾಧಿಸ್ಲಿಕ್ಕೆ ಸಾಧ್ಯತೆ? ಅದರೊಳಗೆ ನಮ್ಮ ಸಭೆಯ ಅಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು ಶಂಕರ್ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅತಿಶಕ್ತಿ ಅಲ್ಲ. ಅವರು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದವರು. ಇದು ಬರುವುದಿಲ್ಲ ಅನ್ನುವಂಥ ಒಂದು ಮಾತೇ ಇಲ್ಲ. ಆಡು ಮುಟ್ಟದ ಗಿಡ ಇಲ್ಲ. ನಮ್ಮ ಶಂಕರ್ ಸರು ಮಾಡಲಾರ್ದ ಕೆಲಸನೇ ಇಲ್ಲ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಏನೆಲ್ಲ ಮಾಡ್ತಾರೆ. ಡ್ರೈವರ್ಗಳು ಹೆಚ್ಚು ಕಡಿಮೆ ಕೈ ಕೊಟ್ರೆ ಗಾಡಿ ತೊಗೊಂಡೋಗಿ ಮಕ್ಕಳು ಕರ್ಕೊಂಡ್ಬರ್ತಾರೆ. ಮತ್ತು ಎಲ್ಲರೂ ಗಾಡಿ ಕಟ್ಟುವಾಗ ಗೌಂಡಿಗಳು ಕೈ ಕೊಟ್ರೆ ಒಂದು ಕೈ ಅದನ್ನೂ ನೋಡ್ತಾರೆ. ಆಮೇಲೆ ಕ್ಲಾಸ್ನಾಗ ಶಿಕ್ಷಕರು ಕಡಿಮೆ ಆದರೂ ರಜದ ಮೇಲೆ ಇದ್ರು ಅಂದ್ರೆ ಕ್ಲಾಸನ್ನು ತೊಗೋತಾರೆ. ಹಿಂಗಂದ್ರೆ ನಾವು ಅವ್ರು ಏನು ಮಾಡೋದಿಲ್ಲ, ಏನು ಮಾಡ್ತಾರೋ ಅನ್ನೋದನ್ನು ಹೇಳೋದನ್ನು ಕಠಿಣ. ಅದ್ರಾಗ ಇತ್ತೀಚೆಗೆ ಏನಾಗೈತಪ್ಪ ಅಂತಂದ್ರೆ ಈ 10th ಕ್ಲಾಸ್ ಈ ವರ್ಷ ಸ್ಟಾರ್ಟ್ ಆಗೈತಿ. ನಾವು ಹೈಸ್ಕೂಲ್ ವಿಭಾಗದೊಳಗೆ ನಾನು, ಜುಲ್ಪಿ ಸರು, ನಿಂಬಾಳ್ಕರ್ ಸರು, ಹಿರೇಮಠ್ ಸರು, ನಾಗರಾಜ್ ಸರು, ಆಮೇಲೆ ನೀಲಮ್ಮ ಟೀಚರು, ನಾವು ಈ ಕೆಲಸ ಮಾಡ್ತಾ ನವ ಯುವಕರಾಗಿರುವಂಥ ಉತ್ಸಾಹಿ ತರುಣರಾಗಿರುವಂಥ ಜುಲ್ಪಿ ಸರ್ ಅವರಿಗೆ ಹೈಸ್ಕೂಲ್ ವಿಭಾಗದ ಒಂದು ನೇತೃತ್ವವನ್ನು ವಹಿಸ್ಕೊಟ್ರೆ, ನಾನು ಕನ್ನಡ ಬೋಧನೆ ಮಾಡ್ತಾ ಇವರಿಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇನೆ. ಹಾಗೆಯೇ ಪ್ರಾಥಮಿಕ ವಿಭಾಗ ಮತ್ತು ಇಡೀ ಹೈಸ್ಕೂಲ್ನ
ಒಂದು ವಿಭಾಗವನ್ನು ನಮ್ಮ ಉಪಪ್ರಧಾನ ಗುರುಮಾತೆ ಆಗಿರುವಂಥ ಸಹೋದರಿ ಮಂಜುಳಾ ಮೇಡಮ್ ಅವರು ನೋಡ್ಕೊತಾ ಇದ್ದಾರೆ. ಅವರು ಕೂಡ ಕ್ರಿಯಾಶೀಲ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದಂಥ ಮೇಡಮ್ ಆಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಲಾಖೆ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿ ಕಾಲಕ್ಕೆ ಕೊಡಬೇಕಾದ ಮಾಹಿತಿಗಳನ್ನು ಅವ್ರು ಕೊಟ್ಟು ಅವರಿಂದ ಪಡೆದ ಮಾಹಿತಿಯನ್ನು ನಮ್ಮೆಲ್ಲರಿಗೆ ನೀಡಿ ಆಡಳಿತ ಚೆನ್ನಾಗಿ ಸಾಗಲಿಕ್ಕೆ ನೆರವು ನೀಡ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಕಾರ್ಯನೂ ಭಾಳ ಬಹುಮುಖ ಕಾರ್ಯ. ಮತ್ತು ಅವರು ಒಂದು ಗುಣ ಏನಪ್ಪ ಅಂದ್ರೆ ಮಾತು ಕಡಿಮೆ ಮಾತಾಡೋದಿಲ್ಲ, ಮಾತನಾಡದೆ ಕಾರ್ಯದ ಮುಖಾಂತರವಾಗಿ ನಮ್ಮೆಲ್ಲರಿಗೆ ನೆರವು ನೀಡ್ತಾ ಇರುವಂಥ ಆ ಸಹೋದರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ. ಹಾಗೆ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರುವಂಥ ಈ ನಮಗೆಲ್ಲ ಭೀಷ್ಮರಾಗಿರುವಂಥ ವೇಸ್ ಅಂಗಡಿ ಸರ್, ಅವ್ರನ್ನೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಮಾವನು ಹೌದು, ಅವರು ಮಾತಾಡೋ ಕಡಿಮೆ. ಈ ಒಂದು ಮಾತು ಬರ್ತಲ್ಲ, ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮತ್ತಮನು, ಆಡದೆ ಮಾಡುವನು ಅದಮನು ಅಂತ ಮಾತಿನಂತೆ ನಮ್ಮ ಅಂಗಡಿ ಸರು ಮಾತಾಡೋರಲ್ಲ, ಎಲ್ಲಿ ಭಾಷಣ ಮಾಡೋರಲ್ಲ ಪಾಪ. ಅವರು ಕ್ಲಾಸ್ನಾಗ ಮಕ್ಕಳಿಗೆ ಏನು ಹೇಳ್ತಾರೋ ಅಷ್ಟು. ಹಾಂ ಸರ್, ಆಯ್ತು. ತಿಳಿ ಒಂದು ಎರಡು ಮಾತು ನೀವು ಮಾತು ಹೇಳಿ ಮುಗಿಸ್ಬಿಡ್ತಾನೆ. ನೋಡು ಮಕ್ಕಳೇ, ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವವರು ನೀವೇ. ಸ್ವಾಮಿ ಜಗದಾತ್ಮಾನಂದರನ್ನ ಹೇಳ್ಯಾರ, ನಾ ಹೇಳಿದ ಮಾತಲ್ಲ. ಬದುಕಲು ಕಲಿಯಿರಿ ಅನ್ನುವಂಥ ಗ್ರಂಥದೊಳಗೆ ಸ್ವಾಮಿ ಜಗದಾತ್ಮಾನಂದರು ಈ ಮಾತನಾಡ್ತಾರೆ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೇಕು, ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು, ಸ್ವಾವಲಂಬಿಗಳಾಗಬೇಕು, ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಡ್ರಿ, ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟುಬಿಡ್ರಿ. ಹಾಗೂ ಗುರುಗಳಿಗೆ ಭಕ್ತಿ ಗೌರವಗಳಿಂದ ನಡ್ಕೊರ್ರಿ. ನಿಮ್ಮ ಉಜ್ವಲ ಭವಿಷ್ಯ. ಈ ಸಮಾರಂಭದ ಕುರಿತು ಒಂದೆರಡು ಸಭಾನುಡಿಗಳನ್ನಾಡುವಂತೆ ಕುಮಾರಿ ಸ್ವಾತಿ ಪರಮನಾಯ್ಕರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. न स विद्या या विमुक्तये, न स कला या न शोभते, न स ज्ञानं यद् न शीलयेत्, न art which does not bring grace, that is not true knowledge, which is not guided by a good character, and that is not true assembly where wisdom is not honored. Respected chief guest, honored dignitaries on the dais, respected parents, dear teachers, not teaching staff, and my beloved students, a very good evening to one and all. This beautiful shloka reminds us that education is meaningful only when it builds character, wisdom, and responsibility, values that this institution has upheld since its very beginning. Today is not just an annual day celebration, it is a celebration of a journey filled with our dreams, dedication, silent sacrifices, and countless unseen efforts. Standing here as an Swati Shankar Paramnaikar, I speak with immense pride and deep emotion. This institution is not merely a school to me. It is a living journey and have a seen green over after year, built with a patience, perseverance, and purpose. Our journey began in 2009 with just 83 students and a simple yet powerful vision. There were no grand beginnings or loud promises, only a quiet determination to provide a meaningful education rooted in strong values. ಸಣ್ಣ ಆರಂಭವೇ ದೊಡ್ಡ ಸಾಧನೆಗೆ ದಾರಿ. Today that small beginning has grown into a proud family of 524 students. This growth is not just in a numbers but in a confidence,
discipline, and character and values. This 17-year journey has not been easy. There were moments of uncertainty, challenges that tested patience, and decisions that demanded courage. Through all, stood the chairman sir, not seeking recognition but carrying responsibility with unwavering commitment. ಬಂಡೆಯಂತೆ ನಿಂತು ಗಾಳಿ ಮಳೆಯನ್ನು ಮೌನವಾಗಿ ಸಹಿಸಿಕೊಂಡ ನಾಯಕರು. Just like a farmer who waters the field every day without knowing which seed will sprout. First, he believed in nurturing values, expecting results. ಬಿತ್ತಿದ ಬೀಜಕ್ಕೆ ಫಲ ಸಿಗುತ್ತದೆ. Today that fruit is visible, not only in the results and awards, but in the way our children speak, think, behave and respect others. ಒಳ್ಳೆಯ ವಾತಾವರಣವೇ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. To ensure safety and convenience, our well-organized transport system functions and responsibly carrying not just the students, but the trust of parents every day. ಗುರು ದೀಪದಂತೆ ಉರಿದು ತಾನೇ ಕರಗುತ್ತಾ ಇತರರಿಗೆ ಬೆಳಕು ನೀಡುತ್ತಾನೆ. We also acknowledge the unseen hands, the non-teaching staff, helpers, office staff, drivers and supporting teams whose silent efforts from the foundation of our success. ಕಾಣದ ಕೈಗಳು, ಶ್ರಮವೇ ಯಶಸ್ಸಿನ ಅಡಿಪಾಯ. Dear parents, thank you for trusting us with your children. Thank you for precious gift. Education is a shared responsibility and your support strengthens us. ಎತ್ತರಕ್ಕೇರಿದರೂ ಬೇರು ಮರೆತರೆ ಆಗದು. As the chairman's daughter, I have learned that true leadership is not about visibility, but about responsibility and consistency. I conclude with gratitude, pride and hope. Let us continue this journey together with unity, humility, discipline and dedication. Sarve bhavantu sukhinah, sarve santu niramaya, sarve bhadrani pashyantu, ma kaschid dukbhagave. May all be happy, may all be healthy, may all experience goodness, may no one suffer. Thank you all for being a part of this beautiful journey. Have a wonderful evening and let the celebrations begin. Thank you. ಪರಮನಾಯಕರವರಿಗೆ ಧನ್ಯವಾದಗಳು. ಇನ್ನು ಇವತ್ತಿನ ಸಮಾರಂಭವನ್ನು ಭವ್ಯವಾಗಿ ಉದ್ಘಾಟಿಸುವುದು ನಮ್ಮ ಸಂಸ್ಕೃತಿ. ಆ ಪ್ರಕಾರವಾಗಿ ಇವತ್ತಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಕಲಾ ವೈಶಿಷ್ಟ್ಯವಾಗಿ ವಿಶಿಷ್ಟ ರೂಪದಲ್ಲಿ ಸಂಭ್ರಮಿಸುತ್ತಿದ್ದೇವೆ. ಈ ಒಂದು ಸಮಾರಂಭದ ಭವ್ಯ ಉದ್ಘಾಟನೆಯನ್ನು ಜ್ಞಾನರತ್ನ ಸದ್ಗುರು ಶ್ರೀ ಶಿವಾನಂದ ಗುರುಜಿ ಅಲೌಕಿಕ ಧ್ಯಾನ ಮಂದಿರ ತಪೋಕ್ಷೇತ್ರ ಜಾಲಿಕೊಪ್ಪ ಇವರು ನೆರವೇರಿಸಿಕೊಡಬೇಕು. ಅದರ ಜೊತೆಗೆ ಪರಮ ಪೂಜ್ಯ ಶ್ರೀ ವಿರೂಪಾಕ್ಷಯ್ಯ ಸ್ವಾಮಿಗಳು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮಹನೀಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಸಿದವರ ಹೊಟ್ಟೆ ತುಂಬುವಂತೆ ಅತ್ಯಂತ ಮನಮೋಹಕ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯ ಮೂಲಕ 10ನೇ ತರಗತಿಯ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಸ್ವಾಗತಿಸಿ.
2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯನ್ನು ಪಠಿಸುವಂತೆ ನಮ್ಮ ಶಾಲೆಯ ಉಪ ಪ್ರಧಾನ ಗುರುಮಾತೆಯರಾದಂತಹ ಕುಮಾರಿ MG ಕೆಂಪೂರ್ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ಅರುಣೋದಯ ವಿದ್ಯಾನಿಕೇತನ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಲ್ಲಮ್ಮನ ಬೆಳವಡಿ. ವೀರರಾಣಿ ಮಲ್ಲಮ್ಮಾಜಿ ನಾಡಾದ ಬೆಳವಡಿಯ ಆರಾಧ್ಯ ದೇವರಾದ ಶ್ರೀ ವೀರಭದ್ರೇಶ್ವರನ ಪಾದಗಳಿಗೆ ಕೊಡಮಟ್ಟು ವಿದ್ಯಾದೇವಿಯಾದ ಸರಸ್ವತಿಗೆ ವಂದಿಸುತ್ತಾ ಸನ್ 2025-26ನೇ ಸಾಲಿನ ನಮ್ಮ ಶಾಲೆಯ ಕಲಾ ವೈಶಿಷ್ಟ್ಯ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀಗಳ ಪಾದಗಳಿಗೆ ಎರಗಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ನಮಸ್ಕರಿಸುತ್ತಾ ಇಂದು ತಮ್ಮೆಲ್ಲರ ಮುಂದೆ ಅರುಣೋದಯ ವಿದ್ಯಾನಿಕೇತನ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕ ವರದಿಯನ್ನು ವಾಚಿಸಲು ಸಂತಸವೆನಿಸುತ್ತದೆ. ಅರುಣೋದಯ ಶಿಕ್ಷಣ ಸಂಸ್ಥೆ ಮಲ್ಲಮ್ಮನ ಬೆಳವಡಿ. ಈ ಶಿಕ್ಷಣ ಸಂಸ್ಥೆ ಸನ್ 2009ರಲ್ಲಿ ಶ್ರೀ S.C. ಪರಮನೇಕರ್ ಸರ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಶ್ರೀ S.C. ಪರಮನೇಕರ್ ಅವರು ಅವರ ಚಿಕ್ಕಪ್ಪರಾಗಿರ್ತಕ್ಕಂಥ ಮಡ್ಯಪ್ಪ ಪರಮನೇಕರ್ ಅವರ ಆಶೀರ್ವಾದ ಹಾಗೂ ಅವರ ಸಹೋದರರ ಸಹಕಾರ, ಸಂಸ್ಥೆಯ ಆಡಳಿತ ಮಂಡಳಿಯ ಸಹಕಾರದ ಫಲವಾಗಿ ಸನ್ 2009-10ರ ಸಾಲಿನಿಂದ ಸರ್ಕಾರದ ಅನುಮತಿಯೊಂದಿಗೆ ಅರುಣೋದಯ ವಿದ್ಯಾನಿಕೇತನ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು ಹಾಗೂ ಸನ್ 2024-25ರ ಸಾಲಿನಿಂದ ಸರ್ಕಾರದ ಅನುಮತಿಯೊಂದಿಗೆ ಅರುಣೋದಯ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದರು. ಅವರ ಈ ಕಾರ್ಯದಲ್ಲಿ ಬೆನ್ನೆಲುಬಾಗಿ ನಿಂತು ಶಾಲೆಯ ಹಿರಿದಾಗಿ ಬೆಳೆಯಲು ಶ್ರೀ V.S. ಅಂಗಡಿ ಸರ್ ಅವರ ಕೊಡುಗೆ ಅಪಾರ. 100 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಇಂದು 600 ವಿದ್ಯಾರ್ಥಿಗಳನ್ನು ಹೊಂದಿರುವುದು ಸಂಸ್ಥೆಯ ಬೆಳವಣಿಗೆಗೆ ಸಾಕ್ಷಿ. ವಿಶಾಲವಾದ ಆಟದ ಮೈದಾನ, ಸುಸಜ್ಜಿತ ಕಟ್ಟಡ, ಅರ್ಹನುರಿತ ಶಿಕ್ಷಕ ಸಿಬ್ಬಂದಿಯ ಮೂಲಕ ಮಕ್ಕಳ ಎಲ್ಲ ಶೈಕ್ಷಣಿಕ ವರ್ಷವು ಮೇ 29, 2025ರಿಂದ ಪ್ರಾರಂಭವಾಯಿತು. ಪ್ರತಿ ವರ್ಷದಂತೆ ಈ ಸಲವೂ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಗುರಿಯನ್ನು ಶಾಲಾ ಪ್ರಾರಂಭೋತ್ಸವದಲ್ಲಿ ನಿಗದಿ ಮಾಡಿಕೊಂಡೆವು. ಈ ನಿಟ್ಟಿನಲ್ಲಿ ಆತ್ಮೀಯ ಪಾಲಕರ ಸಹಕಾರದಿಂದ ಮಕ್ಕಳ ದಾಖಲಾತಿಯಲ್ಲಿ ಆದ ಹೆಚ್ಚಳವನ್ನು ನಮ್ಮ ಸಾಧನೆ ಹಾಗೂ ಪಾಲಕರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಎಂದುಕೊಳ್ಳುತ್ತೇವೆ. ಇಂದಿನ ದಿನಮಾನದಲ್ಲಿ ಮಕ್ಕಳೇ ಆಸ್ತಿ. ಈ ಸುಸ್ಥಿರ ಆಸ್ತಿ ನಿರ್ಮಾಣದಲ್ಲಿ ಶಿಕ್ಷಣದ ಪಾತ್ರ ಮುಖ್ಯ ಎಂಬುದನ್ನು ನಾವು ಗುಣಮಟ್ಟದ ಶಿಕ್ಷಣ ನೀಡಲು ಕಟಿಬದ್ಧರಿದ್ದೇವೆ. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ, ಭಾವೈಕ್ಯತೆ ಬೆಳೆಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಪಠ್ಯೇತರ ಚಟುವಟಿಕೆ ಹಾಗೂ ಸನ್ 2024-25ರಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳು ಭಾಗವಹಿಸಿ ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಿ ನಮ್ಮ ಶಾಲೆಗೆ ಮತ್ತು ಶಿಕ್ಷಕರಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಈ ಮೂಲಕ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ತುಂಬಿಸುವ ಕೆಲಸ ಮಾಡಿದ್ದೇವೆ. ಮಕ್ಕಳಿಗಾಗಿ ಫ್ಯಾನ್ಸಿ ಡ್ರೆಸ್, ಡ್ಯಾನ್ಸ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್, ಸ್ಪೀಚ್ ಕಾಂಪಿಟೇಷನ್ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ಮಕ್ಕಳಿಗಾಗಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೆವು. ಗೆದ್ದ ಮಕ್ಕಳಿಗೆ ಬಹುಮಾನ ನೀಡುವ ಮೂಲಕ ಪ್ರತಿಭಾ ಪುರಸ್ಕಾರ ಮಾಡಿದ್ದೆವು. ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಜನವರಿ 12ರಂದು ಪಾಲಕರ ಸಭೆ ಮತ್ತು ಪಾಲಕರ ಕ್ರೀಡಾಕೂಟ ಏರ್ಪಡಿಸಿ ಅವರಲ್ಲಿ ಕ್ರೀಡಾ ಮನೋಭಾವ ಮೂಡಿಸುವ ಪ್ರಯತ್ನ ಮಾಡಿದ್ದೇವೆ. ಅಲ್ಲದೆ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೊಡುತ್ತಾ ಬಂದಿದ್ದೇವೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆ ಮಾತಿನಂತೆ ಡಿಸೆಂಬರ್ ಪ್ರಾಥಮಿಕ ಶಾಲಾ ವಿಭಾಗದವರಿಗೆ 1 ದಿನದ ಹೊರ ಸಂಚಾರ ಹಾಗೂ ಪ್ರೌಢಶಾಲಾ ವಿಭಾಗದವರಿಗೆ 3 ದಿನದ ಪ್ರವಾಸವನ್ನು ಹಮ್ಮಿಕೊಂಡು ಹಂಪಿ, ತುಂಗಭದ್ರಾ ಡ್ಯಾಂ, ಕೊಪ್ಪಳ, ಗವಿಸಿದ್ದೇಶ್ವರ ಮಠ, ಕೂಡಲ ಸಂಗಮ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿಗೆ ಮಕ್ಕಳನ್ನು ಕರೆದೊಯ್ದು ಅಲ್ಲಿಯ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು. ಓದಿನ ವಿಷಯದಲ್ಲಿ ವಿದ್ಯಾರ್ಥಿಗಳಿಗಿರಬಾರದು ಅನುಮಾನ, ಪ್ರತಿ ನಿಮಿಷವೂ ಓದಬೇಕು ಅನುದಿನ, ಸಾಧಿಸಿ ತೋರಿಸಿದಾಗ ಸಿಗುವುದು ಸನ್ಮಾನ,
ಪ್ರಯತ್ನಿಸಿದವರಿಗೆ ಮಾತ್ರ ಸಿಗುವುದು ಬಹುಮಾನ ಎಂಬಂತೆ ಇದೀಗ ಬಹುಮಾನ ವಿತರಣಾ ಸಮಾರಂಭವನ್ನು ನಡೆಸಿಕೊಡಬೇಕೆಂದು ಶ್ರೀಮತಿ ವಿ ಎಸ್ ಮತ್ತಿಕೊಪ್ಪ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.